ಬಾಕ್ಸಿಂಗ್ ರೆಡಿ ಆಗಿದೆ, ಬಾಕ್ಸಸ್ ರೆಡಿ ಆಗಿದ್ದಾರೆ. ಇನ್ಯಾಕೆ ತಡ, ಕರಿಯೋಣ. ಅಮಲ್ದಾಸ್ ಸರ್ ಬನ್ನಿ. ಸರ್ ನಾನಲ್ಲ ಬಾಕ್ಸ್ ಮಾಡೋದು, ಕರೀಲ ಅವ್ರನ್ನ. Okay. Yes, as your interest, Yes. as your wish. Yes. I'm ready. As his My wish, sir, partner. not my wish. His wish. Yes, wish. Yes. Really? Yeah, our wish ಅದು. Our Okay, wish. okay. Right. Vincent! Where is my partner? Vincent! ಸರ್ ಇವರೇ ಸರ್. ನನ್ನ ಕೈಲಿಂದ ಒಂದು 2000 ಬಂದು ಅವನು ರೆಡಿ ಮಾಡಿಸ್ಕೊಂಡು ಬರ್ತಾ ಇದ್ದೀನಿ. ಈಗ ಅವನು ನನ್ನ ಮುಂದೆ ಬಂದು ನನ್ನ ಕಾಲದ ಬಿಂದು, ಸರ್ ನಾನೇ ನಿಮ್ಮ ಜೊತೆ ಆಡಬೇಕಂತ. ಏನಪ್ಪ ನೀನು ನಮ್ಮ ಜೊತೆ ಆಡಬೇಕಂತ ನಾನು ಕೇಳಿದ್ರೆ ಏನಿದು, ಹೌದು ಸರ್ ನಾವೆಲ್ಲ ನೀವು ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್, ಈ ಬಾಕ್ಸ್ನ ನೀವೆಲ್ಲ ಆಡಿರಬೇಕು. ಆದ್ರೆ ನಾನು ನೋಡಿಲ್ಲ ಸರ್. ಅದು ನಿಮ್ಮ ಜೊತೆಯಲ್ಲಿ ನಾನು ಒಂದು ಆಡಬೇಕಾದ್ರೆ ನಮಗೊಂದು ಪ್ರೀತಿ ಇದೆ ಸರ್, ನಾನು ಮಾಡಬೇಕಂತ ಒಂದು ಆಸೆ ಇದೆ ಇಂತ ನಾನು ಕೇಳಿದರು. ನನಗೂ ಭಾಳ ಖುಷಿ ಆಗಿತ್ತು. ಏನಂದ್ರೆ ನಮ್ಮ ಹುಡುಗ ನಮ್ಮ ಜೊತೆ ಆಡಬೇಕಂತ ಇದಕ್ಕೆ ಕೇಳಿದಾನ ಅಂತ ಸೆಟ್ಟಿಗೆ ನಾನು ಒಪ್ಕೊಂಡಿದ್ದೆ. ನನ್ನ ಆಸೆ ಹಿಂಗೆ ಯಾರ ಹತ್ರ ಎಲ್ಲಿ ಅಂತ ನಾನು ತುಂಬ ಬೇಜಾರಾಗಿದೆ. ಯಾರ ಹತ್ರ ಹೇಳ್ಬೋದು ನನ್ನ ಆಸೆ ಯಾರು ತೀರ್ಸಾರೆ ಅಂತ ತುಂಬ ಯೋಚನೆಯಲ್ಲಿದ್ದೆ, ನನ್ನ ಬೇಜಾರಾಗಿದೆ. ಅದೇ ನಾನು ಜಿ ಕನ್ನಡ ಟಿ ವಿ ನೋಡ್ತಾ ಇದ್ದೆ. ಆ ಜಿ ಕನ್ನಡದಲ್ಲಿ ನಾನಿರುವ ನಿಮಗಾಗಿ ಪ್ರೋಗ್ರಾಮು, ಆ ಪ್ರೋಗ್ರಾಮ್ ನೋಡಿಬಿಟ್ಟು ನಮ್ಮ ಆಸೆಗೆ ಇದು ಪ್ರೋಗ್ರಾಮಲ್ಲಿ ಖಂಡಿತ ಇವ್ರು ನನ್ನ ಆಸೆ ಇದು ಮಾಡ್ತಾರೆ ಅಂತ ನೆರವೇರಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ವಿನ್ಸೆಂಟ್ ಪಾಲ್ ನನ್ನ ಜೊತೆಯಲ್ಲಿ ಆಡಬೇಕಂದ್ರೆ ನಾನು ಸ್ವಲ್ಪ ಯೋಚನೆ ಮಾಡಿದ್ದೆ. ಅವಾಗ ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್ ಎಲ್ಲ ಆಟ ಆಡಿಬಿಟ್ಟು ಅರ್ಜುನ ಅವಾರ್ಡ್ ತಗೊಂಡು ಬಂದು ನಮ್ಮ ಸ್ಟೂಡೆಂಟ್ ಜೊತೆ ನಾನು ಆಡಬೇಕಂದ್ರೆ ಒಂದು ಯೋಚನೆ ಬಂದಿದ್ದು. ಮತ್ತು ಆಮೇಲೆ ಏನಂದರೆ ನಮ್ಮ ಹುಡುಗ ಅವ್ರಿಗೊಂದು ಆಸೆ ಇದೆ, ನನ್ನ ಜೊತೆಯಲ್ಲಿ ಬಾಕ್ಸಿಂಗ್ ಮಾಡಬೇಕು, ನಮ್ಮ ಗುರು ಜೊತೆಯಲ್ಲಿ ಬಾಕ್ಸಿಂಗ್ ಮಾಡಬೇಕಂತ ಒಂದು ಆಸೆ ಇದೆ. ಅದು ನೆರವೇರಿಸ್ಕೊಡ್ಬೇಕಂತ ಅದು ನನಗೂ ಮನಸ್ಸು ಬಂತು. ಸರ್ ಇವರೇ ಸರ್. ನನ್ನ ಆಸೆ ಸರ್ ನಿಮ್ಮ ಜೊತೆ ಆಡಬೇಕಂತ ಸರ್. ಸರ್ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಸೈಡ್ ಬನ್ನಿ. ಸೊ ನಿಮ್ಗೆ ರೂಲ್ಸ್ ಬಗ್ಗೆ ಹೇಳ್ಬೇಕಾಗಿಲ್ಲ. ಇಲ್ಲ, ಓಕೆ ಗೊತ್ತಿದೆಯಲ್ಲಪ್ಪ. ಖಂಡಿತ ಸರ್. ಇವತ್ತು ನಾನು ರೆಫ್ರಿ, ನೀವಿಬ್ರು ಬಾಕ್ಸಸ್. ಕಮ್ ಆನ್, ಲೆಟ್ಸ್ ಗೋ. Shake your hands.
ನಿಮ್ಮ ಶಿಷ್ಯನ ಬಗ್ಗೆ ಏನು ಹೇಳ್ತೀರಾ ಸರ್? ಹೆಂಗೆ ಅನಿಸ್ತು? ಹೆಂಗೆ ಬಾಕ್ಸ್ ಮಾಡಿದ್ರು? ಶಿಷ್ಯನ್ ಇಸ್ ಆಲ್ವೇಸ್ ಶಿಷ್ಯನ್. ಎಸ್ ಸರ್. ಬಸ್ ಗುರು ಇಸ್ ಗುರು. ಯಾ ಲೈಕ್ ದ್ರೋಣರ್. ಓಕೆ ದ್ರೋಣರ್ ಅರ್ಜುನ ಹೊಡಿದಿಲ್ಲ ಹಾಂ ಆ ಟೈಮಲ್ಲಿ. ಹಾಂ ಈ ಟೈಮಲ್ಲಿ ಇದು ಬಾಕ್ಸಿಂಗು ಹಾಂ ಸ್ವಲ್ಪ ಇದು ಗೇಮ್. ಹಾಂ ಅದಕ್ಕೆ ನನ್ನ ನಾವು ಆಡಬೇಕನ್ನೋ ಒಂದು ಆಸೆ ನಾನು ಕಂಪ್ಲೀಟ್ ಮಾಡಿದ್ದೆ. ಬಟ್ ಹೆಂಗೆ ಮಾಡಿದ್ರು ಸರ್ ನಿಮಗೆ ಅವರು? ಇನ್ನೂ ಟೆಕ್ನಿಕ್ಸ್ ನಂದು ಒಂದೇ ಒಂದು ಪಂಚ್, ನನ್ನ ಪಂಚ ಮೊಗನಲ್ಲಿ ಬಿಡೋದು ಬಿಡಬಾರ್ದು. ಓಕೆ ಒಂದೇ ಒಂದು ಪಂಚ್ ಮೊಗನಲ್ಲಿ ಬಿಡೋದು ಬಿಡಬಾರ್ದು. ಅದು ಒಂದು ಪ್ರಾಕ್ಟೀಸ್. ಬಟ್ ಟ್ಯಾಕ್ಟಿಕ್ ಚೆನ್ನಾಗಿದೆ, ಚೆನ್ನಾಗಿದೆ. ಇನ್ನೂ ಇಂಪ್ರೂವ್ ಆಗಬೇಕು. ಎಲ್ಲ ನಿಮ್ಮ ಕೋಚಿಂಗ್ ಬೇಕಲ್ಲ ಅವ್ರಿಗೆ. ನಿಮಗೇನು ಅನಿಸ್ತದೆ ಮಾಸ್ಟರ್ದು? ವೆರಿ ನೈಸ್. ಇದ್ರಲ್ಲಿ ಯಾಕೆ ಸಾರಿ ಏನು? ನಿಮ್ಗೆ ಆಸೆನೇ ತಾನೆ ಯಾವಾಗ ಅಷ್ಟೇ. ಅವ್ರನ್ನ ಮೀರಿಸಿದ್ರೆ ಅವ್ರು ಖುಷಿ ಆಗುತ್ತೆ ಅಲ್ವಾ? ಯಾವಾಗ ಅಷ್ಟೇ. ಇಟ್ಸ್ ವೆರಿ ಗುಡ್ ಆ್ಯಂಡ್ ಯು ಡನ್ ಅ ಗುಡ್ ಜಾಬ್. ತುಂಬ ಚೆನ್ನಾಗಿ ಮಾಡಿದ್ರಿ. ನಾನಂತೂ ಒಂದು ಒಳ್ಳೆ ರಿಯಲಿ ಒಲಿಂಪಿಕ್ ಮ್ಯಾಚ್ ನೋಡ್ದಂಗೆ ಆಯ್ತು ಮಾಸ್ಟರ್. ಸೊ ಇವತ್ತು ಶಾಲ ಟೆಲ್ ದ ವಿನ್ನರ್ಸ್ ಯಾರಂತ ಹೇಳ ಇವತ್ತು ಬೋತ್ ಆರ್ ವಿನ್ನರ್ಸ್. ನಾನು ಇದರಲ್ಲಿ ಇಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿ ಇದೇ ಟಫ್ ಫೈಟ್ ನನಗೆ ತುಂಬ ಅನಿಸುತ್ತೆ. ಹೌದಾ? ತುಂಬ ಕಷ್ಟ ಆಯ್ತು ಸರ್ ನನಗೆ. ಗುರು ಹತ್ರ ಅಷ್ಟು ಈಸಿಯಾಗಿ ಆಡೋಕ್ಕಾಗುತ್ತಾ? ಎರಡು ಎಪಿಸೋಡ್ಗಳ ಹಿಂದೆ ಸಂಬಂಧಗಳ ಬಗ್ಗೆ ಮಾತಾಡಿ. ಗೌರಿ ಪೂಜೆ ದಿವಸ ಆ 4-5 ತಂಗಿಗಳು ಹೆಂಗೆ ಕುಂತ್ಕೊಂಡು ಪೂಜೆ ಮಾಡ್ತಾಯಿದ್ರು ಅಂತ ನೋಡಿದ್ವಿ. ಅದು ಒಂದು ಪೋರ್ಷನ್ ಆಫ್ ಲೈಫ್. ಇನ್ನೊಂದು ಪೋರ್ಷನ್ ಆಫ್ ಲೈಫ್ ಬಂದರೆ ಮದುವೆ. ಎಲ್ರಿಗೂ ಆಗುತ್ತೆ ಮದುವೆ. ನೋಡಿದ್ದೀವಿ ಮದುವೆ ಕಪಲ್ಸ್ನ 10 years, 20 years, 25 years, 40 years, 50 years, 60 years. ಇವಾಗ ಬಂದಿರೋ ಒಂದು ಮುದ್ದಾದ ಓಲ್ಡ್ ಕಪಲ್ಸ್ ಅವರು ಮದುವೆ ಆಗಿ 71 ವರ್ಷ ಆಗಿದೆ. 71 ಇಯರ್ಸ್ ಇವರು ಜಗಳ ಆಡ್ದೇನೆ, ಏನು ಸಮಸ್ಯೆ ಇಲ್ದೇನೆ ಫ್ಯಾಮಿಲಿ ರನ್ ಮಾಡ್ಕೊಂಬಂದಿದ್ದಾರೆ. ಅಫ್ಕೋರ್ಸ್ ಸಣ್ಣ ಪುಟ್ಟ ಜಗಳ ಬಂದ್ರೂ ಅದನ್ನು ಸುಧಾರಿಸ್ಕೊಂಡು ಇಲ್ಲಿವರೆಗೂ ಸಕ್ಸಸ್ಫುಲ್ಲಾಗಿ ಮದುವೆನ ಮುಗಿಸಿದ್ದಾರೆ, ಮದುವೆ ಲೈಫ್ನ ಮುಗಿಸಿದ್ದಾರೆ. ಅವ್ರಿಗೂ ಒಂದು ಆಸೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇಂಥ ಕಪಲ್ಸ್ಗೂ ಏನು ಆಸೆ ಅಂದರೆ ನನಗೂ ಕೇಳೋಕ್ಕೆ ಇಂಟ್ರೆಸ್ಟ್ ಆಗಿದೆ. ನೀವು ಕೇಳೋಣ, ನಾವು ಕೇಳೋಣ. ಈ ನಮ್ಮ ಅನಂತಪ್ಪನ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಊರಿನಾಗ ಒಂದು 500 ವರ್ಷಗಳ ಐತಿಹಾಸಿಕ ಪರಂಪರೆಯನ್ನು ಹೊಂದಿರತಕ್ಕಂಥ ಮನೆ. 500 ವರ್ಷಗಳ ಹಿಂದೆ ಇನ್ನು ಯಾವುದೋ ಒಂದು ಸಲಕರಣೆ ಇಲ್ಲದಾಗ ಕಟ್ಟಿರ್ತಕ್ಕಂಥ ಪೂರ್ವದ ಮನೆ ಅಂದ್ರೆ ನಮ್ಮ ಅನಂತ ನಾಯಕರ ಮನೆ. ಈ ಮನೆತನದಲ್ಲಿ ಈ ನಮ್ಮ ಅಜ್ಜರ ಅಪ್ಪರು ಮತ್ತು ಅವರ ಅಜ್ಜರು ಸಹ 100 ವರ್ಷಗಳ ಬದುಕಿ ಬಾಳಿರ್ತಕ್ಕಂಥ ಜನ ಅವರು. ಅನಂತಪ್ಪನ ನಾವು ಒಬ್ಬರಿಗೆ ಇದರಿಂದ ಒಂದೇ ಇದು ಕುಟುಂಬದವರು ಅಲ್ಲಿ ನಡೆದು ಅವ್ರ ಕಡೆಯಿಂದ ನಾವು ಪಾರ್ಟ್ ಮಾಡಿದ್ವಿ ನಾಟಕದಾಗ. ಒಲ್ಲಿಯೊಳಗೆ ಸಣ್ಣ ಬೇಕಾ, ದೀಪಾವಳಿಗೆ ಬಣ್ಣ ಬೇಕಾ? ಒಲ್ಲಿಯೊಳಗೆ ಸಣ್ಣ ಅಲ್ಲದ್ರೆ ನಡೀತೈತೇನ್ರಿ? ಎಲ್ಲ ಅದಕ್ಕೆ ಒಲ್ಲಿಯೊಳಗೆ ಸಣ್ಣ ಬೇಕಾ, ದೀಪಾವಳಿಗೆ ಬಣ್ಣ ಬೇಕಾ? ನೋಡ್ರಿ ಹಣ್ಣು ಬೇಕಾ, ಹೆಣ್ಣು ಮಕ್ಕಳ ತವರಿ ಕರಿಯಕ. ನೋಡ್ರಿ ಹಣ್ಣು ಬೇಕಾ, ಹೆಣ್ಣು ಮಕ್ಕಳ ತವರಿ ಕರಿಯಕ. ನಮ್ಮ ಮನೆತನಕ್ಕೂ ಇವ್ರ ಮನೆತನಕ್ಕೂ ಆ ಗಾಢವಾದ ಸಂಬಂಧ ಅಂದಿನಿಂದನೂ ಇತ್ತು. ಇವರು ಹಿರಿಯರು ಕೂಡ ಶತಾಯುಷಿಗಳಿದ್ದರು. ನಮ್ಮ ತಂದೆಯ ಜೊತೆ ಇವ್ರ ಮನೆಗೆ ಬಂದಾಗ ಇವರ ತಂದೆಯರು ಪೋಸ್ಟ್ ಮಾಸ್ಟರ್ ಕೆಲಸ ಮಾಡ್ತಾಯಿದ್ರು.
ಅವರ ವಯಸ್ಸನ್ನು ನೋಡಿ ನಾನು ವಿಸ್ಮಯನಾಗ್ತಿದ್ದೆ. ಆ ವಯಸ್ಸಿನಲ್ಲಿ ಕೂಡ ಅವರು ಬರೆಯೋದು ತೆಗೆಯೋದು ಮಾಡ್ತಾ ಇದ್ರು. ಊಟ ಮಾಡಿ ಬರ್ರಿ, ಇಲ್ಲಿ ಬಂದು ನಿಂತು ಬಿಟ್ಟಿರಲ್ಲ. ಅಲ್ಲ ಯಾವ್ದು ಊಟ ಮಾಡ್ರಿ. ಸೊ ಇವರೇ ಆ ಮುದ್ದಾದ ಯಂಗ್ ಓಲ್ಡ್ ಕಪಲ್ಸ್. ಗಟ್ಟಿಯಾಗಿ ಮಾತಾಡೋಣ ಸರ್, ಮುಂದೆ ಗಟ್ಟಿಯಾಗಿ ಮಾತಾಡ್ಬೇಕಾ? ಸಾಕಾ ತಾತ, ನಿಮ್ಮ ಹೆಸರು? ಅನಂತರಾವ್. ಅನಂತರಾವ್. ಹಾಂ, ಇತ್ತ ಬರ್ರಿ. ಹಾಂ, ಬರ್ಬೇಕಿಂದ. ಸಕ್ರೆ ಫಸ್ಟ್ ಕ್ಲಾಸ್ ಮಾತಾಡಿ. ಆಯ್ತು. ಹಾಂ, ಅನಂತರಾವ್. ಹೌದು. ಅಮ್ಮ ನಿಮ್ಮ ಹೆಸರು? ಚಿತ್ರಲೇಖ. ನಾವು ಕೇಳಬಾರ್ದು, ನೀವೇ ಕೇಳಬೇಕಾ? ಹಂಗಲ್ಲ, ಜಾಗೃತಿಯಾಗಿ ಹೇಳೋದು. ಓ, ಜಾಗೃತಿಯಾಗಿರ್ಬೇಕಂತ. ಸತಿಪರತೆ ಗಂಡತಿಯ ಹೆಸರನ್ನು ಹೇಳ್ಬೇಕಾದ್ರೆ ಬಹಳಷ್ಟು ಉಮೇದು. ಓಕೆ, ಅಷ್ಟೊಂದು ಲವ್. ನೀವು ಗೀತಪ್ಪನ ಹೆಸರು ಹೇಳಕ್ಕೆ? ಖಂಡಿತ. ಮತ್ತೆ ಹೇಳೇ ಬಿಡೋದು, ನಾನು ಹೇಳ್ತೀನಿ. ಅದು ಗೀತಮ್ಮನ ನೀವು ಹೆಸರು ಹೇಳ್ರಿ. ಓ, ಗೀತಮ್ಮ ಅಂತ ಹೇಳ್ತೀನಿ. ಎಷ್ಟು ವರ್ಷ ಆಯ್ತು? ನೋಡ್ರಿ 96. ನಾಳೆ ಅನಂತ್ ನೋಡ್ನಿವಿ 95, 96. 96. ಹೌದು. ನಿಮಗೆ? ಹೌದು. ಬಟ್ ನೋಡಿದ್ರೆ ಹಂಗೆ ಕಾಣೋದೇ ಇಲ್ವಲ್ಲ? ಅಲ್ಲ, ಆಗೋದಲ್ಲ. ಅಂದ್ರೆ ಯೋಗ ಬಲ, ಅನುಷ್ಠಾನ ಇವುಗಳಿಂದ ನಾವು ಏನು ಅಂತಂದ್ರೆ ಆಯುಷ್ಯವನ್ನು ಸಂಗೀತದಿಂದ ಹೆಚ್ಚು ಮಾಡಿಕೊಳ್ಳಿಕ್ಕೆ ಬರ್ತದೆ. ಅದು ನಿಮ್ಮಪ್ಪ ಅವರ ಉದಾಹರಣೆ. ಅದೇನು ಅಪ್ಪಾಜಿ ಉದಾಹರಣೆ? ಹೆಂಗೆ? ಅದೇ ಈಗ ನಮ್ಮನ್ನು ನೀವು ನೋಡ್ತೀರಿ. ಹಾಂ, ಸಂಗೀತವನ್ನು ನಾನು ಏನಂದ್ರೆ ಯಕ್ಷಗಾನವನ್ನು ಹಾಡಬಲ್ಲೆ. ಓಹೋ. ಮೊದಲು ನಮ್ಮ ಮನೆ ಮೂಲ ಕಲಾ. ಹಾಂ, ಅದು ನಮ್ಮ ಗೊಂಬೆ ಆಟ ಇತ್ತು ಮನ್ಯಾಗ. ಹಾಂ, ನಮ್ಮ ಕಕ್ಕ ಅವರು ಗೊಂಬೆ ಆಟದಿಂದ ಹಾಂ, ಅನನ್ಯವಾಗದ. ಕೇಳು ಜನಮೇ ಜಯ ಧರಿತ್ರಿ ಪಾಲ, ಹಾಂ, ಪಾಂಚಾಲೆಯ ಮನೋರಥ ಹಾಂ. ಹೂಡಿದನೋ ಪಾಂಚಾಲಿಯ ಸ್ವಯಂವರ. ಯಕ್ಷಗಾನ ಇಲ್ಲ, ಈ ವಾಯ್ಸ್ ಕೇಳ್ತಾ ಇದ್ರೆ ನೀವು ನಂಗೆ ಸುಳ್ಳು ಹೇಳ್ತಾ ಇದ್ರೆ ತಾತ. ನಿಮ್ಗೆ 95 ವರ್ಷ ಅಲ್ಲ, ಬಹುಶಃ ಒಂದು 65, 70 ಇರ್ಬೋದು. ಈಗ ಬಹುತೇಕ ಏನು ಅಂತಂದ್ರೆ ಅಗ್ದಿ ಹರಿಯೋದು ಹುಡುಗಿದ್ದಂಗೆ ನೀ ಇದ್ದಂಗೆ. ನಮಗೂ 48 ಆಗೋಯ್ತು. ಆತು 50ಕ್ಕೆ ಬಂದಂಗೆ ಆತು. ಹೌದು. ಇವಾಗ ಇದು ನಿಮ್ಮ ಆಸೆ ಏನು? ಉಕ್ಕುಡುಗಾತ್ರಿ ಅಲ್ಲ, ಉಕ್ಕುರಾತ್ರಿ ಎಲ್ಲ ನಿಮ್ಮ ಆಸೆ ಏನು ಹೇಳ್ಬೇಕಂತ ಹೇಳ್ರಿ. ನಿಮ್ಮ ಆಸೆ ಏನು ಹೇಳ್ಬೇಕಂತ. ನಿಮ್ಮ ಆಸೆ ಏನು? ನಮ್ಮ ಆಶೆ ಶತಾಬ್ದಿ ಉತ್ಸವವನ್ನು ನಿಮ್ಮಿಂದ ಮಾಡಿಸ್ಕೋಬೇಕು ಅಂತಿತ್ತು ಆಶಾ. ಅವುಗಳನ್ನು ಪೂರ್ಣ ಮಾಡ್ತೀರಿ ಅಂತೇಳಿ ನಂಬಿಕೆ ಅಷ್ಟೇ. ಓ, ಆ ಶತಾಬ್ದಿ ಇದು ಉತ್ಸವ ಮಾಡಿಸ್ಕೋಬೇಕು ಅಂತ ಇಲ್ಲಿ ಬಂದಿದ್ದೀರಾ ನೀವು? ಹೌದು. ಅದೇ ನಿಮ್ಮ ಆಸೆ? ಹೌದು, ಅದೇ ನನ್ನ ಆಸೆ. ಶತಾಬ್ದಿ ಉತ್ಸವ ಅಂತ ಹೇಳಿದ್ರಲ್ಲ, ಹೌದು. ಅದು ಎಲ್ಲರೂ ಆಶೀರ್ವಾದ ಮಾಡಕ್ ಬಂದಿದ್ದಾರೆ. ಎಲ್ಲರೂ ಬಂದಾರ. ಆಯ್ತು, ಆ ಆಸೆ ನಾವು ಪೂರೈಸೋಣ, ಖಂಡಿತ ಪೂರೈಸೋಣ. ಅದು ಒಳ್ಳೆ ಆಸೆ. ಎಲ್ಲರನ್ನು ನಿಮಗೆ ಭೇಟಿ ಮಾಡಿಸಿ ನಿಮ್ಮ ಸಂಗಡ ಆತ್ಮೀಯವಾಗಿ ಏನಂದ್ರೆ ನಮ್ಮಿಂದ ಆಶೀರ್ವಾದ ಆಗಿಬಿಟ್ರೆ ಖಂಡಿತ ಅಂತ ಒಂದು ಆಸೆ ಪೂರೈಸೋಕೆ ನಮ್ಗೆ ಅವಕಾಶ ಸಿಕ್ಕಿದೆಯಲ್ಲ, ಅದನ್ನ ಬೇಡದು. ಅದು ನಾವು ಪುಣ್ಯವಂತರು, ಭಾಗ್ಯವಂತರು. ಒಳ್ಳೇದಾತಲ್ಲ. ನಿಮ್ಮಪ್ಪ ಅವರು ದಾವಣಗೆರೆ ಒಳಗೆ ಏನು ಅಂತಂದ್ರೆ ನಾವು ಸಹಪಾಠಿಗಳು. ಅದೇಂಗೆ ಸಹಪಾಠಿಗಳಂದ್ರೆ ಹೆಂಗೆ? ಅಂದ್ರೆ ಗುಬ್ಬಿ ಕಂಪನಿಯಲ್ಲಿ ಕೆಲಸ ಮಾಡುವಾಗ. ಯಾಕೆ ಯಾಕೆ? ಅನನ್ಯವಾಗಲ್ಪಟ್ಟಂತ ಸ್ನೇಹನಾತೆಯಿಂದ ನಿಮ್ಮ ತಂದೆಯವರನ್ನೇ ನಾವು ಆಶ್ಚರ್ಯಚಕಿತವಾಗಲ್ಪಟ್ಟಂಥ ಮನೋನ್ಮನವಾದ ಪಾತ್ರವನ್ನು ಮಾಡ್ತಿದ್ದೆ.
ನೀವು ಇದ್ರಾ? ನೋಡ್ರಿ 100 ವರ್ಷದ ಶತಾಬ್ದಿಯನ್ನೇ ಅವರು ಸಂಗಡ ಮಾಡಿಸಿಕೊಳ್ಳಬೇಕೆಂಬ ಆಶೆ ಆವಾಗಲಿಂದಲೇ ಇತ್ತು. ಆ ಶತಾಬ್ದಿಯ ಉತ್ಸವವನ್ನೇ ನೀವೇ ಮಾಡ್ತೀರಿ ಅಂದಾಗ ನಾನಂದು ಎಂಥ ಪುಣ್ಯವಂತ. ನಿಮ್ಮ ಇದರ ಉತ್ಸವವನ್ನು ನಾವು ಗಂಡ ಹೆಂಡತಿ ನಿನಗೆ ಆಶೀರ್ವಾದ ಮಾಡಿ ರಾಜಕುಮಾರನ ಯಾವತ್ತು ಬಂಧು ಬಳಗದವರಿಗೆ ಯಾವತ್ತಿಗೂ ಸರ್ವೇ ಜನ ಸುಖಿನೋ ಭವಂತು. ಮೇರು ನಟ, ಕನ್ನಡ ನಾಡಿನ ಹಿರಿಮೆಯ ಮಾಣಿಕ್ಯ, ಅಖಂಡ ಚೈತನ್ಯ ಮೂರ್ತಿ, ಕರ್ನಾಟಕದ ಶಿವ, ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿಗಳನ್ನು ಬಡವರಿಗೆ ಕೊಟ್ಟು ದಾನ ಮಾಡಿದ ಪುಣ್ಯಾತ್ಮ ಅವನ ಮಕ್ಕಳಾದ ನೀವು ನನ್ನನ್ನು ಇಲ್ಲಿ ಕರೆಸಿದ್ದಾಗಲಿ, ನನಗೆ ಮಾಡ್ತಕ್ಕಂಥ ಈ ಯಾವ ಶತಾಬ್ದಿಯ ಉತ್ಸವವಾಗಲಿ ನಿಮ್ಮೆಲ್ಲರ ಪುಣ್ಯದಿಂದ ನಾನು ನಿನ್ನ ಬಂಧು ಬಳಗ, ಇಷ್ಟ, ಮಿತ್ರ ಎಲ್ಲರಿಗೂ ಚಿರಋಣಿ. ಇವಾಗ ನೀವು 71 ವರ್ಷ ಇನ್ನೂ ಆಗಲಿ 100 ವರ್ಷ ಆಗಲಿ, ನಮ್ಗೆ ಅದೇ ಕೇಳ್ಕೊಳ್ಳೋ ದೇವ್ರನ್ನ. ಇನ್ನೂ ಸ್ಟ್ರಾಂಗ್ ಆಗಿದ್ದೀರಾ, ಇನ್ನೂ ಇಷ್ಟು ಚೆನ್ನಾಗಿ ಅದು ನಾವು ನಡ್ಸ್ಕೊಳ್ಬೇಕಲ್ಲ, ಅದು ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ಆದ್ದರಿಂದ ಅದರ ಪುಣ್ಯ ನಿಮಗೆ ಪ್ರಾಪ್ತಿ ಆಗಲಿ. ಇಲ್ಲ, ಖಂಡಿತ ಎಲ್ರಿಗೂ ಪ್ರಾಪ್ತಿ ಆಗಲಿ. ಇಡೀ ಕರ್ನಾಟಕ ಜನತೆ ನೋಡ್ತಾ ಇದೆ ಇವತ್ತು. ನೋಡಿ 71 ಇಯರ್ಸ್, ಇವ್ರು ಬೇರೆ ಆಸೆ ಇಲ್ಲ, ಇಲ್ಲಿ ಬಂದು ಅಪ್ಪಾಜಿ ಒಂದು ಅಭಿಮಾನಿ ಅಂತ ಹೇಳ್ತಾರೆ. ಅಪ್ಪಾಜಿ ಒಂದು ವಯಸ್ಸಲ್ಲಿ ದೊಡ್ಡವರು, ಆದರೂ ಅಪ್ಪಾಜಿ ಅಭಿಮಾನಿ. ಇಡೀ ಒಂದು ಚಿತ್ರರಂಗದ ಮೇಲಾಗಲಿ, ನಮ್ಮ ಫ್ಯಾಮಿಲಿ ಮೇಲಾಗಲಿ ಎಷ್ಟೊಂದು ಅಭಿಮಾನ ಇಟ್ಟಿದ್ದಾರೆ. ಈ ಅಭಿಮಾನಕ್ಕೆ ನಾನು ಯಾವತ್ತೂ ಚಿರನಾಗಿರ್ತೀನಿ. ಅವರು ಇವತ್ತು ನೀವು ಕಣ್ಣೀರು ಹಾಕಿದ್ದು ನೋಡ್ಬಿಟ್ಟು ನನಗೆ ತುಂಬ ನೋವಾಗೋಯ್ತು, ನಮ್ಗೆ ತುಂಬ ದುಃಖ ಆಗೋಯ್ತು. ಮನದುಂಬಿ ಹಾಡುವೆ ಅನ್ನತಕ್ಕಂಥ ಕನ್ನಡದ ಮೇರು ನಟನಾಗಲ್ಪಟ್ಟಂಥವನ ಮಗರಾದ ನಿಂದಿರಿಗೆ ಆದಿಶೇಷನಿಯೂ ಕೂಡ ಅಸಾಧ್ಯವಾಗಿ ಹೊಗಳಲಿಕ್ಕೆ ಬಾರದ ಮೇರು ನಟ ಅಂಥವನ ಪುತ್ರನಾದ ನಿನ್ನ ಸಂಗಡ ಶತಾಬ್ದಿ ಉತ್ಸವವನ್ನು ಮಾಡಿಸಿಕೊಳ್ಳುವ ಒಂದು ಪುಣ್ಯ ಪ್ರಾಪ್ತವಾದದ್ದು. ಖಂಡಿತ ಪ್ರಾಪ್ತ ಒಂದು ಮಾತು ಕೇಳ್ತೀನಿ, ಯಾಕೆ ಇಲ್ಲೇ ಮಾಡ್ಕೋಬೇಕಂತ ಆಸೆ ಆಗಿತ್ತು ನಿಮಗೆ? ಅಲ್ಲ, ತಲೆಯಾಗ ಒಂದೊಂದು ಮಕ್ಕಳು ದೂರ ಅವ್ರು ಬರೋದು ಒಂದೋ ವೇಳೆಯಕ್ಕಾಗೋದಿಲ್ಲ. ಈಗ ಎಲ್ಲರೂ ಕೂಡಿದ್ರು ಇದಕ್ಕೆ ಬರ್ಬೇಕು ಅಂತ ಆಗಿತ್ತಲ್ಲ, ಮತ್ತೆ ಇಲ್ಲೇ ಮಾಡ್ಕೊಂಡ್ಬಿಟ್ರಾಯ್ತು. ಹೌದು, ಇಲ್ಲೇ ಮಾಡ್ಕೊಂಬಿಟ್ರೆ ಆಯಿತು. ಇಲ್ಲಿಂದನೇ ಮಕ್ಳಿಗೂ ತೋರಿಸ್ಬಿಡೋಣ ಹಿಂಗೆ ಮಾಡ್ಕೊಂಡಿದ್ದೀವಿ ಅಂತನ. ಒಳ್ಳೆ ಆಸೆ, ತುಂಬ ತುಂಬ ಖುಷಿಯಾದ ಆಸೆ. ಈ ಆಸೆ ನೆರವೇರಿಸೋದಕ್ಕೆ ನಾವು ಮಾತ್ರ ಅಲ್ಲ, ನೋಡಿ ಎಲ್ಲ ಸ್ಟುಡಿಯೋಲ್ಲಿ ಕೂತಿದ್ರೆ ಎಷ್ಟು ಜನ, ಅವ್ರಿಗೂ ಆಸೆ ಇದೆ, ಇಡೀ ಕರ್ನಾಟಕ ಜನತೆಗೆ ಆಸೆ ಇದೆ. ಸೊ ಇವಾಗ ನಿಮ್ಮ ಒಂದು ಈ ಮದುವೆನ ಪುನರ್ ಮದುವೆನ ಇಲ್ಲೇ ಮಾಡಿಸೋಣ, ಖಂಡಿತ ಮಾಡಿಸೋಣ. ವಿದ್ಯೆಗಾಗಿ ವರ್ತ ಕಾಲ ಕೊಲ್ಲುತ್ತಿದ್ರೆ ಬುದ್ಧಿ ಹಾದಿ ತಪ್ಪುತ್ತೈತೋ ಜಾಣ ಜಾಣ. ಯಕ್ಷಿಣ ವಿದ್ಯೆ ಕಲಿತ್ರೆ ನಿನಗೆ ಭಿಕ್ಷೆ ಬೇಡ ತಪ್ಪೋದಿಲ್ಲ. ಯಕ್ಷಿಣ ವಿದ್ಯೆ ಕಲಿತ್ರೆ ನಿನಗೆ ಭಿಕ್ಷೆ ಬೇಡ ತಪ್ಪೋದಿಲ್ಲ. ಪೂರ್ಣ ನಕ್ಷೆ ಆಗಬೇಕು ಜಾಣ ಜಾಣ, ನೀನು ಪೂರ್ಣ ನಕ್ಷೆ ಆಗಬೇಕು ಜಾಣ ಜಾಣ. ಡಿಗ್ರಿ ಮಾಡ್ಕೊಂಡಂತ ಸುಮ್ಮನೆ ಹೆಜ್ಜೆ ಹಾಕ್ತಾ ಇದ್ರೆ ಅನ್ನಕಾಯ ತಮ್ಮ ತಮ್ಮ ಹಾದ. ಇದ ಒಂದು ಊರಾಗಲ್ಲ, ಕೆಲವೊಂದು ಊರಾಗನು ನಾಟಕ ಕಲಿಸ್ಯಾರ, ಕೆಲವೊಂದು ಊರಾಗ ಪುರಾಣ ಮಾಡ್ತಾರ, ಪೂಜೆ ಮಾಡಿಸ್ತಾರ. ಇಷ್ಟೆಲ್ಲ ಕಲಾ ಅವರಲ್ಲಿ ಐತಿ. ಅವ್ರಿಗೆ ಸಾಧಾರಣ 100 ವರ್ಷ ಆಗಿರ್ಬೋದು. ಬಚ್ಚಿಟ್ಟ ಜ್ಞಾನ ಹೊಳಿತೈತ್ರಿ, ಬಿಚ್ಚಿಟ್ಟ ಜ್ಞಾನ ಹೊಳಿತೈತಿ. ವೇದ ಪುರಾಣ ಪುಣ್ಯಕಥೆಗಳಲ್ಲಿ ಪಾಂಡಿತ್ಯ ಪಡೆದಾರ. ಆಮೇಲೆ ಇವರು ಜನಗಳಿಗೆ ಮಾದರಿಯಾಗಿದ್ದಾರೆ. ಹಾಗಾಗಿ ಇವರನ್ನ ಜನಗಳು ಸಾಕ್ಷಾತ್ ಪರಮಾತ್ಮನ ಅನ್ನೋ ಒಂದು ಭಾವನೆಯಲ್ಲಿ ಎಲ್ಲರೂ ಇವ್ರನ್ನ ಸಮಾಜದ ಎಲ್ಲರೂ ಪ್ರೀತಿಸ್ತಾರೆ ಇವ್ರನ್ನ. ಯುಗ ಧರ್ಮ ಹಿಂಗ ತಿಳಿಸಿ ಹಾಡು ತಾನ ಹಿಂದಿನ ಯುಗ ಧರ್ಮ. ಶತಾಬ್ದಿ ಉತ್ಸವಕ್ಕೆ ಎಲ್ಲ ರೆಡಿಯಾಗಿದೆ. ನಮ್ಮ ಯಂಗ್ ಓಲ್ಡ್ ಕಪಲ್ಸ್ ಆಸೆನ ನೆರವೇರ್ಸಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಆ ಕಪಲ್ಸ್ನ ವೆಲ್ಕಮ್ ಮಾಡ್ಕೊಳ್ಳಿ. ಇವರೇನಾ? ಹಾಂ, ಅಯ್ಯೋ ಅಯ್ಯೋ ಅಯ್ಯೋ, ಏನು ಇಷ್ಟು ಪಾಪ ತುಂಬ ಸ್ವೀಟಾಗಿ ಕಾಣ್ತಿದ್ದಾರೆ. ಬನ್ನಿ.
ತಾತ ಯಾವಾಗ ನೋಡಿದ್ರಿ ಇವ್ರನ್ನ? ಅದು ಅಕ್ಕನ ಮಗಳು ನೋಡೋದೇನು ಮನೆಗೆ ಹುಟ್ಟಿದಕ್ಕೆ. ಇಲ್ಲ, ಯಾವಾಗ ಇಷ್ಟ ಆಯ್ತು ಅಂತ ಹೇಳಿದ್ರಿ ಅವ್ರಿಗೆ? ನಾವು ಹೇಳೋದೇನ್ರಪ್ಪ, ನಿಮ್ಮಂಥವ್ರು ಎಲ್ಲರೂ ಕೂಡಿ ಲಗ್ನ ಮಾಡ್ಕೋಬೇಕು ಅಂದ್ರು. ಹ್ಞೂನ್ರಪ್ಪ. ಇಲ್ಲ, ಯಾವಾಗ ಇಷ್ಟ ಆಯ್ತು ಅವ್ರು ಕಂಡ್ರೆ ನಿಮ್ಗೆ? ಅವ್ರಿಗೂ ಇಷ್ಟ ಆಯ್ತು, ನಮಗೂ ಇಷ್ಟ ಆಯ್ತು. ಹೌದಾ? ಇಬ್ರಿಗೂ ಇಷ್ಟ ಆಯ್ತಾ? ವೆರಿ ಗುಡ್, ವೆರಿ ಗುಡ್. ಹಾಂ ಅಮ್ಮ, ಇವ್ರು ಜಗಳ ಎಲ್ಲ ಆಡ್ತಾ ಇರ್ತಾರಾ? ಇಲ್ಲಪ್ಪ ಜಾಗ ಯಾವಾಗ ಆಡಿಲ್ಲ. ಇಲ್ಲ, ಸಪೋಸ್ ಆಡಿದ್ರೆ ಹೆಂಗೆ ಸಮಾಧಾನ ಮಾಡ್ತೀರಾ? ಹಂಗ ದಿನ ಇದ್ದದ್ದು ಸಣ್ಣ ಪುಟ್ಟ ಇಟ್ಕೋತಾ ಬಿಡು ಅಂಬೋದು ಸುಮ್ ಗಡ್ಡೆಗಳು. ಶಿವರಾಜ ಹೇಳಪ್ಪ, ಮನೆಯ ಸೊಸೆಂದ್ರು ಹೆಣ್ಮಕ್ಳು ಎಷ್ಟು ವರ್ಷ ಬದುಕಿದ್ರು ಎಂದೂ ನ್ಯಾಯ ಹಿಡಿಲ್ಲಪ್ಪ. ಹೌದಾ? ಹಿಂಗೆ 21 ವರ್ಷ ಅಲ್ಲ? ಹಾಲು ಜೇನು. ಓಹೋ, ಕೈನ ಹಾಲು ಜೇನು ತರನ ನೀವು 100 ವರ್ಷ ಇರಬೇಕು. ಶುರು ಮಾಡೋಣ? ಎಸ್ ಶುರು ಮಾಡಿ. ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ. ಕೈ ಮುಗಿದ್ಬಿಡಿ. ವಿಷ್ಣವೇ ನಮಃ, ವಿಷ್ಣವೇ ನಮಃ, ವಿಷ್ಣವೇ ನಮಃ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶುಕ್ಲಾಂ ವರದರಂ ವಿಷ್ಣುಂ ಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತೆ. ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಮಹಾಗಣಪತಯೇ ನಮಃ. ಸರ್ವಂ ನಿರ್ವಿಘ್ನಮಸ್ತು. ನಿಮ್ಮ ಕುಲದೇವರಲ್ಲೂ ಕೂಡ ಪ್ರಾರ್ಥನೆ ಮಾಡಿ. ವಿವಾಹಕ್ಕೆ ಪ್ರವೇಶ ನಿರ್ಗಮಿತ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ. ಶುಕ್ಲಾಂ ವರದರಂ ವಿಷ್ಣುಂ ಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತೆ. ಎಲ್ಲ ನಿಮ್ಮ ಜೀವನವನ್ನು ಪ್ರಸನ್ನಮಯವಾಗಿ ಮಹಾಗಣಪತಿ ಅನುಗ್ರಹಿಸಲಿ ಅಂತೇಳಿ ಇಲ್ಲಿ ಹಾಕ್ಬಿಡಿ. ಓಂ ಶ್ರೀಮನ್ ಮಹಾಗಣಪತಿ ದೇವತಾಭ್ಯೋ ನಮಃ. ಗಂಧಾದಿ ಸಕಲಾರಾಧನೆ ಸುವರ್ಜಿತಂ ಅಸ್ತು. ಒಂದು ಸಂಕಲ್ಪ ಮಾಡ್ಕೊಂಬೋಣ. ಓಂ ವಿಷ್ಣು ವಿಷ್ಣು ವಿಷ್ಣುರಾಜ್ಞಯ ಅದ್ಯ ಬ್ರಹ್ಮಣ ದ್ವಿತೀಯ ಪ್ರಾರ್ಥೆ ಶ್ವೇತಮಾಲಾಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾದೇ ಜಂಬದ್ವೀಪ. ಶ್ರವಣ ನಕ್ಷತ್ರ ಮಕರ ರಾಶೌ ಜಾತಸ್ಯ ನಾಮಕ ಶರ್ಮ ಚಿತ್ರಲೇಖ ರೇವತಿ ನಕ್ಷತ್ರೆ ಮೀನರಾಶೌ ಜಾತಸ್ಯ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ಶುಭಾಭಯಾಯುಷ್ಯಾದಾಯಿರಾರೋಗ್ಯೈಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥಕಾಮ ಮೋಕ್ಷಾರ್ಥ ಫಲ ಪುಣ್ಯ ಸಿದ್ಧಾರ್ಥಂ ನಿರ್ವಿಘ್ನಾರ್ಥಂ ಷಷ್ಠಪೂರ್ತಿ ಶಾಂತಿ ಶತಾಬ್ದ್ಯಾಕಂ ಕರ್ಮ ಕರಿಷ್ಯೇ. ಬಿಟ್ಬಿಡಿ. ಹಾಗೆ ನಿಮ್ಮ ಕುಲದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಓಂ ಶ್ರೀಮನ್ ಶಾಖಾಂಬರಿ ಪಂಪಾ ವಿರೂಪಾಕ್ಷೇಶ್ವರ ಬಲಶಂಕರಿ ಚೌಡೇಶ್ವರ ಮಹಾ ಲಕ್ಷ್ಮೀ ನಮಃ. ಕುಲದೇವತಾಭ್ಯೋ ನಮಃ. ಪ್ರಾರ್ಥಯಾಮಿ ನಮಸ್ಕರೋಮಿ. ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ. ಪೂಜೆ ಶುರುವಾಗಿದೆ. ಹೋಮ ಆಗೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ನಾವು ಭಾಳ ನಡ್ಕೊಂಡವ್ರಿ. ಹಿಂದಕ್ಕೆ ಯಾವಾಗ ನಡ್ಕೊಂಡಾರ್ರಿ. ನಮ್ಮ ಅತ್ತೆಯರು ಅವರು ಕುಡಿ ನಡ್ಕೊಂಡಾರ, ನಾವು ನಡ್ಕೊಂಡವಿ, ಬಿಟ್ಟಿಲ್ಲ. ಯಾವ ಕಾರಣಕ್ಕೂ ಯಾರಿಗೂ ಏನು ನೋವಾಗದಂಗ ತಮ್ಮ ಒಂದು ಜೀವನವನ್ನು ಕಾಲ ಕಳೆಯುವಂಥವ್ರಾಗಿದ್ದಾರೆ. ಮತ್ತು ಅವಿರತ ಹೋರಾಟದ ವ್ಯಕ್ತಿ ಅದರ. ಅವ್ರ ಅಜ್ಜ ಮುತ್ತಜ್ಜರ ಹೆಂಗೆ ಅವ್ರ ತಂದೆಯವರು 100 ವರ್ಷ ಬದುಕಿದ್ರು, ಅದೇ ರೀತಿಯಲ್ಲಿ ನಮ್ಮ ಅನಂತಪ್ಪಜ್ಜರಾದ್ರೂ 100 ವರ್ಷ ಬದುಕೋದ್ರಲ್ಲಿ ಸಂದೇಹನ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಈ ವ್ಯಕ್ತಪಡಿಸ್ತೀನಿ. ಶುಭ್ರವಸ್ತಾನ್ವಿತ ಯಾ ವೀಣಾ ವರದಂಡ ಮಂಡಿತಕರಾ ಯಾ ಶ್ವೇತಪಥ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿವೇ ದೇವೈ ಸದಾ ಪೂಜ್ಯ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಹಾತ್. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂಗ್ರಿಯಗಂ ಸ್ಮರಾಮಿ. ಸುಮೂರ್ತ ಸಾವಧಾನ ಸುಲಗ್ನ ಸಾವಧಾನ.
ಕಿತ್ತೋಳಿ. ಮಾಂಗಲ್ಯಂ ಮಮ ಜೀವನ ಹೇತುನ ಕಂಠೆ ಬದ್ಧಾಮಿ ಸುಭಗೆ ತ್ವಂ ಜೀವ ಶರದಸ್ಯತಾಂ. ಸುಮೂರ್ತ ಸಾವಧಾನ ಸುಲಗ್ನ ಸಾವಧಾನ. ನಾಳುವಳಿ ಕನ್ನಿಕೆ ಕೆಂಡರ ನಾಳುವಳಿ ಕನ್ನಿಕೆ ಗಂಡನಿಲ್ಲದ ಹೆಂಗಸಿ ಕನ್ನಿಕೆ ಕೆಂಡರ ನಾಳುವಳಿ ಕನ್ನಿಕೆ ಈ ಕನ್ನಿಕೆ ಮೇರು ಮಂದಾರವ ಕಡಗೋಲನೆ ಮಾಡಿ ಉರುಗವ ಸುಖಿಯ ನೇಣ ಮಾಡಿ. ಯಾವುದಾದ್ರೂ ಹಾಡನ್ನು ಹೇಳಬೇಕಾದ್ರೆ ಯಾಕ ಚಿಂತೆ ಯಾಕ ಚಿಂತೆ ಮಾಡ್ತಿದ್ದಿ ಎಲಮನವೇ ನಿನ್ನ ಜಾಕ ಏ ಯಾಕ ಚಿಂತೆ ಯಾಕೆ ಚಿಂತೆ ಮಾಡ್ತೀವಿ ಎಲೆಮನವೇ ನಿನ್ನ ಯಾತರ ಸುಖವೈತೆಲೆ ಮನವೇ. ಯಾರಿಗೂ ಯಾರಿಲ್ಲೆಮನವೇ ಇದು 3 ದಿನದ ಎಲೆಮನವೇ. ಸೇರದವರ ಮುಂದೆ ಜಾರಿ ಬಿದ್ದಂತೆ ಹರಟೆಗೆ ಹೋಗಬೇಡ ಎಲೆಮನವೇ ನೀ. ಯಾಕೆ ಚಿಂತೆ ಯಾಕೆ ಚಿಂತೆ ಮಾಡ್ತಿದ್ದಿ ಸೇರಾದವರ ಮುಂದೆ ಜಾರಿ ಬಿದ್ದಂತೆ ಹರಟೆಗೆ ಹೋಗಬೇಡ ಎಲೆಮನವೇ. ಯವ್ವಣ್ಣ ಅಂಕಲ್ ಫಾದರ್ ಈ ಅಪರೂಪ ದಂಪತಿಗಳ ಜೀವನ 100 ವರ್ಷಗಳ ಕಾಲ ಹೀಗೇ ಇರಲಿ ಎಂದು ಶಿವಣ್ಣ ಹಾರೈಸಿದರು. ಈ ಜೋಡಿಗಳ ಮರುಮದುವೆಯನ್ನ ಕಂಡು ಇವರ ಕುಟುಂಬದ ಎಲ್ಲರೂ ಸಂಭ್ರಮಿಸಿದರು.